welcome back to Tanmaya's new vlog. Hi. Hello family members and welcome back to my channel. ಏನಪ್ಪ ಇವತ್ತು ನಾನ್ ಬಂದಿದ್ದೀನಿ ಅಂತ ಅನ್ಕೊಂಡ್ರಾ? ಆಕ್ಚುಲಿ ನೆನ್ನೆಯಿಂದ ಅವಳಿಗೆ ಕರೆಕ್ಷನ್ ಮಾಡಿ ಸಾಕಾಯ್ತು. ಅದಕ್ಕೆ ನೀನೇ ಮಾಡ್ಬಿಡು ಅಂತ ನನಗೆ ಕೊಟ್ಟಿದ್ದಾಳೆ. ಸೊ ನಾನು ಇವತ್ತು ಇವಳ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಏನೇನ್ ಮಾಡ್ತೀವಿ ಎಲ್ಲೆಲ್ಲ ಹೋಗ್ತೀವಿ ಅಂತ ಈ ಬ್ಲಾಗ್ ಫುಲ್ ತೋರಿಸ್ತೀನಿ. ಎಲ್ರು ನೋಡ್ಕೊಂಬನ್ನಿ. ನಮ್ಮ ಅಮ್ಮ ಬೇರೆ ಎಲ್ಲಾರ ಸ್ಲಿಪ್ಪರ್ನ ಎಲ್ಲೆಲ್ಲ ಇಟ್ಬಿಟ್ಟಿದೆ. ಸೊ ಎಲ್ರು ಸ್ಲಿಪ್ಪರ್ ಹುಡುಕ್ತಾ ಇದಾರೆ. ಅವ್ರ ಸ್ಲಿಪ್ಪರ್ ಸಿಗ್ತಾ ಇಲ್ಲ ಇವಾಗ. ಎಲ್ಲ ಬೇರೆ ಬೇರೆ ಬಾಕ್ಸಿಗೆ ಹೋಗ್ಬಿಟ್ಟಿದೆ ಸ್ಲಿಪ್ಪರ್ಸ್ ಎಲ್ಲ. ಸ್ಲಿಪ್ಪರ್ ಹುಡುಕೋದ ಒಂದು ಕೆಲಸ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಲಿಪ್ಪರ್, ಸ್ವಲ್ಪ ಸ್ಲಿಪ್ಪರ್. ಆಕ್ಚುಲಿ ನಾವ್ ಅದ್ರ ಮೇಲೆಲ್ಲ ನೇಮ್ ಬರ್ದಿಟ್ಟಿದ್ವಿ, ಬಟ್ ನಮ್ಮಮ್ಮ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದೆ ಗೊತ್ತಿಂದೆ. ಫೈನಲಿ ಇವಳು ಯಾವ್ದೋ ಒಂದು ಹಾಕೋತಾ ಇದ್ದಾಳೆ ಇರೋದ್ನ. ಅವನ್ಗೆ ಇನ್ನೂ ಸಿಕ್ಕಿಲ್ಲ ಅನ್ಸುತ್ತೆ. ಸರ್ಚಿಂಗ್ ಎಲ್ಲ ಕೈಗೆ ಎಲ್ಲ ಹಾಕಿ ಮುಟ್ಟಿ ತೆಗಿತಾ ಇದ್ದಾನೆ ಸ್ಲಿಪ್ಪರ್ಸ್ ನ. ಸಿಗ್ತಾ ಇಲ್ಲ. ಎಲ್ಲ ನೋಡಿ, ಎಲ್ರು ಕ್ರಾಕ್ಸ್ ಕಂಫರ್ಟಬಲ್ ಅಂತ ಅಂದ್ರೆ ಕ್ರಾಕ್ಸ್ ಹಾಕೊಂಡ್ರೆ ಒಂಥರ ಆಗುತ್ತೆ ಅಂತೀನಿ. ಅದನ್ನ ಹಾಕೊಂಡು ಹೊರಟ ಸಿಕ್ಕಿಲ್ಲ ಅಂತೇಳಿ ಎಲ್ರು ಕಾಯ್ತಾ ಇದೀವಿ. ನಾವು 5 ಜನ ಮತ್ತೆ ನಮ್ಮ ಆಂಟಿ ಬರ್ತಾ ಇದೆ. ಸಂಜೆ ಆಲ್ರೆಡಿ ಕಾರ್ ತಗೊಂಬಂದ್ ರೋಡಲ್ಲಿ ಹಾಕಿದ್ದಾರೆ. ಎಲ್ರು ಹತ್ಕೊಂಡು ಪಟಪಟ ಅಂತ ಹೋಗ್ಬೇಕು. ನಮ್ಮಯ್ಯ ತೋಟದಿಂದ ಬಂತು ಇವಾಗಷ್ಟೇ. ಇಷ್ಟೊತ್ತರೆಗೂ ವೇಟ್ ಮಾಡಿದ್ವಿ, ನಮ್ಮಯ್ಯ ಬಂದಿರ್ಲಿಲ್ಲ. ಇವಾಗ ಬಂದಿದೆ. ಹೋಗಿ ನೀರಿಟ್ಟು ಕಾರ್ತಿ ಹೊರಡ್ತಾನೆ. ಕಾರ್ತಿ ಬಂದ ತಕ್ಷಣ ಎಲ್ರು ಕಾರ್ ಹತ್ಕೊಂಡು ಹೋಗ್ತೀವಿ. ನೆನ್ನೆಲ್ಲ ಕಾರ್ ವಾಶ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಸಂಜೆ ಅವರು. ಎಲ್ಲ ಫ್ರೆಶ್ ಫೀಲ್ ಕೊಡ್ತಾ ಇದೆ ಕಾರ್ ಫುಲ್. ಇದು ಬೇರೆ ಖಾಲಿ ಆಗಿದೆ, ಇನ್ನೊಂದು ತಗೋಬೇಕು. ಫೈನಲಿ ಹೊರಟ್ವಿ. ಎಲ್ರು ಕುತ್ಕೊಂಡಿದ್ದಾರೆ. ಎಲ್ರು ಹಾಯ್ ಮಾಡಿ ಗಾಯ್ಸ್. ಎಲ್ರು ಮಾಡಿದ್ದಾರೆ. ಫೈನಲಿ ನಾವು ನಾಗರನಹಳ್ಳಿಗೆ ಬಂದ್ವಿ. ಅಯ್ಯೋ ಗೈಸ್, ಇವಳು ಜನಗಳು ಬಂದ ತಕ್ಷಣಕ್ಕೂನುವೆ ಕ್ಯಾಮ್ರಾ ಹಿಂಗೆ ಆಫ್ ಮಾಡ್ತಾಳೆ. ಹಿಂಗ್ ಆಫ್ ಮಾಡಿದ್ರೆ ಏನ್ ಗೈಸ್ ವ್ಲಾಗ್ ಮಾಡಕ್ ಆಗುತ್ತೆ? ಯಾಕೆ ಕಮ್ ಗೈಸ್, ಲೆಟ್ಸ್ ಗೋ. ಫೈನಲಿ ನಾಗರನಹಳ್ಳಿಗೆ ಬಂದ್ವಿ. ಕಾಲೆಲ್ಲ ತೊಳ್ಕೊಂಡ್ವಿ. ಇವಾಗ ಒಳಗ್ ಹೋಗೋಣ. ಜನ ಇರಲ್ಲ ಅನ್ಕೊಂಡ್ವಿ, ಪರವಾಗಿಲ್ಲ ಜನ ಇದಾರೆ. ಸುಮಾರು ಜನ ಇದಾರೆ. ಸುಮಾರು ವೆಹಿಕಲ್ ಕೂಡ ಬಂದಿದೆ. ಒಳಗಡೆ ಎಷ್ಟು ಕ್ರೌಡ್ ಇದೆ ಗೊತ್ತಿಲ್ಲ. ಬನ್ನಿ ಹೋಗ್ಬಿಟ್ಟು ನೋಡೋಣ. ನಾವ್ ವೀಕ್ ಡೇಸ್ ಅಲ್ಲಿ ಬಂದ್ರೆ ಜನ ಇರಲ್ಲ ಅಂತ ಅನ್ಕೊಂಡಿದ್ವಿ. ನೋಡಿ, ಓ ಈ ಮ್ಯಾಟ್ರ್ ನಮ್ಗೆ ಗೊತ್ತಿಲ್ಲ. ನಮ್ಮ ಆಂಟಿ ಹೇಳಿದ್ರು ಮಂಗಳವಾರನೇ ತುಂಬಾ ಜನ ಅಂತ ಆಕ್ಚುಲಿ ಇರೋದು. ನಾವು ಜನನೇ ಇರಲ್ಲ ಅಂತ ಅನ್ಕೊಂಡ್ ಬಂದ್ವಿ. ನೋಡೋಣ, ಹೋಗ್ಬಿಟ್ಟು ಪೂಜೆ ಮಾಡಿ ಸಿಗ್ತೀವಿ. ಪೂಜೆ ಮಾಡಿಸ್ಕೊಂಡು ನಾಟ್ ಪೂಜೆ ಮಾಡಿ ಎಲ್ಲ ಜನ ಜನ ಜನ. ಮಂಗಳವಾರ ಭಾನುವಾರ ಫುಲ್ ಜನ ಅಂತೆ. ನಾವು ನೋಡಿದ್ರೆ ಇವತ್ ಬಂದಿದೀವಿ. ಗೊತ್ತಿಲ್ಲ. ನಾವೆಲ್ರು ಇಲ್ಲಿ ನಿಂತಿದ್ರೆ ಇವಳು ನೋಡಿ ಮೇಲ್ಗಡೆ ಹೋಗಿ ಏನೋ ಮಾಡ್ತಾ ಇದ್ದಾಳೆ. ವ್ಯೂ ನೋಡಕ್ ಹೋಗಿದ್ದಾಳೆ. ಆ ಕಡೆ ಕೆರೆ ಇದೆಯಲ್ಲ, ಅಲ್ಲಿ ವ್ಯೂ ನೋಡಕ್ ಹೋಗಿದ್ದಾಳೆ. ನಾವಿವಾಗ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ಪೂಜೆ ಮಾಡ್ಸೋಣ. ನಾವ್ ಆಕ್ಚುಲಿ ಯಾಕಿನ್ನ ಒಳಗಡೆ ಹೋಗಿಲ್ಲ ಅಂದ್ರೆ ಸಂಜೆಗೆ ಮತ್ತೆ ಕಾರ್ತಿಕ್ ಆಯ್ತಿದೀವಿ. ಸಂಜೆ ಅಂಡ್ ಕಾರ್ತಿಕ್ ಇಲ್ಲೇನೋ ಮಾಡ್ತಾ ಇದಾರೆ. ಏನ್ ಮಾಡ್ತಿದಾರೆ ಅಂತ ನಮಗೂ ಗೊತ್ತಿಲ್ಲ. ವಿಭೂತಿ ತರಿಸ್ಕೊತಾ ಇದಾರೆ. ಹೌದು, ಓಕೆ. ಅವರು ಬಂದ್ರು. ಒಳಗಡೆ ಪೂಜೆ ಮಾಡ್ಸಕ್ ಹೋಗ್ತಿದ್ವಿ. ಪೂಜೆದೆಲ್ಲ ತೆಗಿತಾ ಇದಾರೆ. ನಮ್ಮಂಟಿ ಕರ್ಪೂರ ಹಚ್ಚಕ್ ಕೊಡ್ತಾ ಇದಾರೆ ಕಾರ್ತಿಗೂ ಮತ್ತೆ ಸಂಜೆಗೂ. ಕರ್ಪೂರ ಹಚ್ಕೊಂಡ ತಕ್ಷಣ ಪೂಜೆ ಆಗುತ್ತೆ. ಸಂಜೆ ಅವರು ಕರ್ಪೂರ ಹಚ್ತಾ ಇದಾರೆ. ಎಲ್ಲರಿಗೂ ಎರಡೆರಡು. ಓ ಎಲ್ಲಾರು ಒಂದೊಂದು ಹಾಕ್ತಿದ್ದಾರೆ ಕರ್ಪೂರನ. ಓಕೆ, ಬೇರೆ ಕಾಪಾಡಪ್ಪ. ನಿನ್ಗೂ ಆಶೀರ್ವಾದ, ನಿಮ್ಗೆಲ್ರಿಗೂ ಆಶೀರ್ವಾದ ಮಾಡ್ತಿದೀನಿ ನೋಡಿ ಬ್ಲಾಗ್ ಅಲ್ಲಿ. ಬನ್ನಿ, ಕರ್ಪೂರ ಹಚ್ಚಿದಾಯ್ತು. ಒಳಗಡೆ ಹೋಗ್ಬಿಟ್ಟು ನೋಡೋಣ. ಓ ವಿಡಿಯೋ ಎಲ್ಲ ಪ್ರಾಹಿಬಿಟೆಡ್. ಸೊ ಒಳಗ್ ವಿಡಿಯೋ ಮಾಡಕ್ಕಾಗಲ್ಲ. ಈಚೆ ಬಂದ್ಮೇಲೆ ಸಿಗ್ತೀವಿ.
ಪೂಜೆ ಮಾಡಿಸ್ಕೊಂಡ್ ಈಚೆ ಬಂದ್ವಿ. ಜಸ್ಟ್ 2 ನಿಮಿಷ ಪೂಜೆ ಆಗೋಯ್ತು. ಪೂಜೆ ಮಾಡಿ ಎಲ್ರು ಸ್ನ್ಯಾಪ್ ಹಾಕಂಗ್ ನಿಂತಿದ್ದಾರೆ. ಗಾಯ್ಸ್ ಎಲ್ಲ ಸಾರಿ, ನಾನು ಅದ್ರಲ್ಲಿ 5x ಮಾಡೋದೇ ಮರ್ತು ಬಿಟ್ಟಿದೀನಿ. ಗುಲ್ಡು ತರ 1x ಅಲ್ಲಿ ಮಾಡ್ತಾ ಇದ್ದೀನಿ. ಇವನೇನು ಸ್ನ್ಯಾಪ್ ಹಾಕ್ತಾ ಇದ್ದಾನೆ. ಎಲ್ರು ದೇವಸ್ಥಾನ ರೌಂಡ್ ಹಾಕೋದಿಕ್ಕೆ ಹೋಗ್ತಾ ಇದ್ವಿ. 1 ರೌಂಡ್ ದೇವಸ್ಥಾನ ಎಲ್ರಿಗೂ ರೌಂಡ್ ಹಾಕಿಸ್ಲಾ? ಬನ್ನಿ, ನಿಮ್ಗೂ ಎಲ್ರಿಗೂ ರೌಂಡ್ ಹಾಕಿಸ್ತೀವಿ. ಸಂಜೆ ಏನೋ ಹೇಳ್ತಿದಾರೆ, ಆಶ್ಲೇಷ ಪೂಜೆ ಮಾಡ್ಸಿದ್ವಿ ಅಂತ. ಆಶ್ಲೇಷ ಪೂಜೆದೇನೋ ಇಬ್ರು ಡಿಸ್ಕಸ್ ಮಾಡ್ತಿದಾರೆ. ನಾವ್ ಅಲ್ಲಿ ಮಾಡ್ಸಿದ್ವಿ, ಇಲ್ಲಿ ಮಾಡ್ಸಿದ್ವಿ ಅಂತ. ಸಂಜೆ ಅವ್ರು ಏನೋ ಇಲ್ಲೊಂದ್ಸಲ ಮಾಡ್ಸಿದ್ರಂತ ಆಶ್ಲೇಷ ಪೂಜೆ. ಇಲ್ಲಿ ಯೂಶಲಿ ಮಾಡಿಸ್ತಾನೆ ಇರ್ತಾರೆ ಎಲ್ರು. ನಾವೊಂದ್ಸಲ ಮಾಡ್ಸಿದ್ವಿ. ಮತ್ತೆ ಟ್ಯಾಗೂರ್ ಸ್ಕೂಲ್ ಹಿಂದೆ ಇದೆಯಲ್ಲ, ಅಲ್ಲೂ ಒಂದ್ಸಲ ಮಾಡ್ಸಿದೀವಿ ನಾವು. ದೇವಸ್ಥಾನ 1 ರೌಂಡ್ ಹಾಕಿದ್ರೆ ಎಲ್ರು ಕತೆ ಕೇಳಿಸ್ಕೊಂಡು ಬನ್ನಿ. ಒಂದ್ಸಲ ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಸ್ನಾನ ಮಾಡ್ಬೇಕಂತ ಹೇಳಿದ್ರು, ನೀರ್ ಹಾಕಿಸ್ಕೊಂಡು. ನಾವೇನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಎಲ್ಲ ನೀರ್ ಹಾಕಿಸ್ಕೊಂಡ್ವಿ, ಬಟ್ಟೆ ಚೇಂಜ್ ಮಾಡಿ ಕವರಿಗೆ ಹಾಕಿದ್ವಿ. ಬಟ್ ಬಟ್ಟೆನ ಇಲ್ಲಿ ಇಟ್ಟಿದ್ವಿ, ಇದ್ರ ಪಕ್ಕ ಇಟ್ಬಿಟ್ಟು ಹಂಗೆ ಹೋಗಿದೀವಿ. ಇವಾಗ ಎಲ್ರು ಕುತ್ಕೊಳಕ್ಕೆ ಸ್ಪೇಸ್ ನೋಡ್ತಾ ಇದಾರೆ. ಕೆರೆ ನೋಡ್ಕೊಂಬರಣ, ಕೆರೆ ವ್ಯೂ ಬರ್ರಿ ನೋಡ್ಕೊಂಬರಣ. ಕೆರೆ ವ್ಯೂ ನೋಡಕ್ ಹೋಗ್ತಿದೀವಿ ಇವಾಗ ಎಲ್ರು. ಕೆರೆಲ್ ಮೇ ಬಿ ನೀರಿಲ್ಲ ಅನ್ಸುತ್ತೆ, ಇದೆಯೋ ಇಲ್ವೋ ನಮಗೂ ಐಡಿಯಾ ಇಲ್ಲ. ನೋಡೋಣ, ಎಷ್ಟ್ ನೀರಿದೆ ಅಷ್ಟೇ ಕಾಣಿಸುತ್ತೆ ನಿಮ್ಗು. ಇದೆ ಪರವಾಗಿಲ್ಲ, ಕೆರೆಲ್ಲೂ ನೀರಿದೆ. ನಾವು ಲಾಸ್ಟ್ ಟೈಮ್ ಅಂದಾಗ ಸುಮಾರು ತುಂಬಿತ್ತು ಆಲ್ರೆಡಿ ಆಲ್ಮೋಸ್ಟ್. ಇವಾಗೆಲ್ಲ ಈ ತರ ನೀರ್ ಬಿಟ್ಟಿಲ್ಲ ಅನ್ಸುತ್ತೆ. ಎಲ್ಲ ಪಾಚಿ ಗಲೀಜ್ ತರ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಾತುಕೋಳಿ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಮೇ ಬಿ ಕಾಣಿಸಿರುತ್ತೆ ಅಂತ ಅನ್ಕೋತೀನಿ. ಕಾಣಿಸಿಲ್ಲ ಅಂದ್ರು ಎಷ್ಟು ಕಾಣಿಸುತ್ತೆ ಅಷ್ಟೇ ನೋಡ್ರಿ ನೀವು. ಗಾಯ್ಸ್, ದೊಡ್ಡ ಫಿಶ್ ಗಳೆಲ್ಲ ಇದೆ ಇದ್ರೊಳಗೆ. ಏನಾಯ್ತು ಗೊತ್ತಾ ಗಾಯ್ಸ್, ಇವಾಗ ವಿಡಿಯೋ ಮಾಡ್ತಾ ಇದ್ನ, ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತು. ಅದಕ್ಕೆ ಯಾರು ನೋಡಿ, ನಮ್ಮ ಆಂಟಿ ಸುಚಿತ್ ಗೌಡ್ರು 2.5 ಲಕ್ಷದ ಫೋನ್ ತಗೊಂತೀನಿ ಅಂದ್ರಂತ. ಅದನ್ನ ಹೇಳ್ತಾ ಇದಾರೆ. ಇವತ್ತು ಬೆಳಗ್ಗೆ ವ್ಲಾಗ್ ನೋಡ್ತಾ ಇದ್ರು, ಅದಕ್ಕೆ ಹೇಳ್ತಾ ಇದಾರೆ. ಅವರಿಬ್ರು ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದಾರೆ. ಅವನ್ ಅದಕ್ಕೆ ಜಗಳ ಆಡ್ತಿದ್ದಾನೆ, ನೀಟಾಗಿ ಫೋಟೋ ತೆಗಿತಾ ಇಲ್ಲ ಅಂತ. ನೋಡಿ ಬೈತಾ ಇದ್ದಾನ, ಅದೆಲ್ಲ ಮಾಡ್ಬೇಡ ವ್ಲಾಗ್ನ ಅಂತೆಲ್ಲ. ಒಂದ್ ದೊಡ್ಡ ಸೆಲೆಬ್ರಿಟಿ ಮಾಡ್ಬೇಡ ವ್ಲಾಗ್ನ ಅಂತಾನೆ. ಒಂದ್ ಏನ್ ತರ್ಸಿದ್ರು ಇದೇ ಪ್ರಾಬ್ಲಮ್, ನನ್ ವ್ಲಾಗಿಗೆ ಹಾಕ್ಬೇಡ್ರಿ ಅಂತ. ನೋಡಿ ಇವಳು ತೆಗಿತಾ ಇದ್ದಾಳೆ. ಎಲ್ಲಾ ಫೋಟೋ ತೆಗಿಸ್ಕೊಂಡು ಈಚೆ ಹೋಗ್ತಾ ಸಿಗ್ತೀನಿ ನಿಮ್ಗೆ. ಫೋಟೋ ಶೂಟ್ ನೋಡಿ, ಎಲ್ರು ಇಲ್ಲೆಲ್ಲ ಹೊರಟ್ ಕಾಯ್ತಾ ಕೂತಿದ್ವಿ. ಇವ್ರಿಬ್ರದ್ದು ಇನ್ನು ಫೋಟೋ ಶೂಟೇ ಮುಗ್ದಿಲ್ಲ. ಅವನದ್ ತೆಗಿಸ್ಕೊತಾ ಇದ್ದಾನೆ, ಇವಳದ್ ತೆಗಿಸ್ಕೊತಾ ಇದ್ದಾಳೆ. ಅದು ಓಕೆ ಆಗ್ತಿಲ್ಲ. ಮತ್ತೆ ಕ್ಲಿಪ್ ತೆಗಿಸ್ಕೊತಾ ಇದಾರೆ. ನೋಡಿ ನಾವೆಲ್ಲ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ಅದ್ರಿಂದ ಫೋಟೋ ಶೂಟೇ ಮುಗ್ದಿಲ್ಲ. ನಾವ್ ಕುತ್ಕೊಂಡು ಇಲ್ಲಿ ಕಾಯ್ತಾ ಇದೀವಿ ಎಲ್ರು. ನೋಡಿ ಎಲ್ರು ನೋಡ್ತಾ ಇದೀವಿ ಅವ್ರನ್ನೇ ಏನ್ ಮಾಡ್ತಾ ಇದಾರೆ, ಇನ್ನು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಈ ಬಿಸಿಲಲ್ಲೋ ಕುತ್ಕೊಂಡ್ ಸಾಕಾಗ್ ಹೋಗೈತೆ ನಮ್ಗುನು. ಅವ್ರು ಮುಗಿಸ್ಕೊಂಡ್ ಬರ್ಲಿ, ಮುಗಿಸ್ಕೊಂಡ್ ಬಂದ್ಮೇಲೆ ಸಿಗ್ತೀವಿ. ನೋಡ್ರಿ ಬಂದ್ ಕುತ್ಕೊಂಡವ್ರ ಇಬ್ರು ಫೋಟೋ ಶೂಟ್ ಮುಗಿಸ್ಕೊಂಡು ಎಲ್ರು ಹೊರಟ್ವಿ. ಇವಾಗ ಇನ್ನೊಂದ್ 10 ನಿಮಿಷ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ ಕುತ್ಕೊಂಡು. ಸುಸ್ತಾಯ್ತೆ ಅಂತ. ಇಲ್ಲ ಬರ್ತಿದಾರೆ, ಬ್ಲಾಗ್ ಬೇರೆ ಸ್ಟಾರ್ಟ್ ಮಾಡಿದೀವಲ್ಲ, ಬರ್ತಾ ಇದಾರೆ ಇಬ್ರು. 2 ಮರ ಒಟ್ಟಿಗೆ ಬೆಳೈತೆ ಅಂತ ಬೇರೆ ಹೇಳ್ತೈತೆ. ಎಲ್ಲಿ ಅಪ್ಪ, ಇಲ್ಲೇನೋ ಸ್ನೇಕ್ ತರ ಐತೆ ಅಂತ ಬೇರೆ ಎದುರಿಸ್ತಾಳೆ. ದೂರನೇ ಬಂದ್ಬಿಡೋಣ, ಯಾಕೆ ಬೇಕು, ಭಯ ಆಗುತ್ತೆ. ಸ್ನೇಕ್ ತರ ಐತೆ ಅಂತ ಎದುರಿಸಿದ್ಲು. ಎಲ್ಲ ಹೋಗ್ತಾ ಇದೀವಿ ಫಾರ್ ದ ಫಸ್ಟ್ ಟೈಮ್. ಇಷ್ಟು ಬೇಗ ಹೋಗ್ತಾ ಇದೀವಿ ನೋಡಿ. ಅದೆಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದವಳೆ. ಅದ್ಯಾವ್ದೋ ಉದ್ಯಾನವನದೊಳಗಡೆ ಹೋಗ್ತಾ ಇದ್ದಾಳೆ. ನೋಡಿ ಜೋಕಾಲಿ ಆಡಕ್ ಹೋಗ್ತಾವಳಂತೆ. ಎಲ್ಲ ಫಸ್ಟ್ಗೆ ಗಂಧ ಇಟ್ಕೊಂಡ್ರೆ ನಮ್ಮ ಆಂಟಿ, ಲಾಸ್ಟ್ ಗಂಧ ಇಟ್ಕತೈತೆ ನೋಡಿ. ಹಾಕದ್ರೊಳಗಡೆ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಹೋಗೋಳೆ ಅಂತ ತೋರಿಸ್ತೀನಿ ಬರ್ರಿ. ಏನಕ್ಕ ಫೋಟೋ ಶೂಟಿಗೆ ಬರುತ್ತಾಳಲ್ಲ,
ಎಲ್ಲಿ ಹಾ ನೋಡಿ ಅಲ್ಲಿ ಏನ್ ಡಬ್ಬಾ ಕೆಲ್ಸ ಮಾಡ್ತಾವಳೆ ಅಂದ್ರೆ ಜೋಕಾಲಿ ಆಡ್ತಾವಳೆ. ನಾವೆಲ್ಲ ಹೊರಟು ಮನೆಗೆ ಹೋಗೋಣ ಅಂತಂದ್ರೆ ಅವಳಿಗೆ ಜೋಕಾಲಿ ಆಡೋದ್ ಚಿಂತೆ ನೋಡಿ. ಇಳಿ ಬೇಕಾ ಇವಾಗ ಜೋಕಾಲಿ ಎಲ್ಲ ಇಳಿ ಕೆಳಗ್ ಸಾಕು. ನಾನೇನ್ ಆಡಲ್ಲ ಹೇಳಿ. ತಗೋ ಹಿಡ್ಕೊ ಹೆಂಗ್ ಮಾಡ್ತೇವ್ ವ್ಲಾಗ್ ಮಾಡ್ತಾ ಇರು ನೋಡಿ ಗೈಸ್ ಆಡಲ್ಲ 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 ಅಂತ ಅಂದ್ಬಿಟ್ಟು ಆಡ್ತಾಳೆ. ಈ ತರ ಎಲ್ಲ ಕಿತ್ತಾಕ್ಬಾರ್ದು ಜನರೇ. ನೀವು ಜನರೇ ಈ ತರ ಎಲ್ಲ ಕಿತ್ತಾಕಿದ್ರೆ ಹೆಂಗೆ ಜನರೇ? ಅಯ್ಯೋ ಜನರೇ, ಯಾಕೆ ಜನರೇ ಈ ತರ ತಲೆ ಕೆಡಿಸ್ತಿದ್ದೀರಾ? ಪಬ್ಲಿಕ್ ಪ್ರಾಪರ್ಟಿ ಇಲ್ಲ ಯಾರು ಹಾ ಗಾಯ್ಸ್ ಇಷ್ಟ ತನಕ ನನ್ಗೆ ವಾವ್ ಒಂದ್ ಕಡೆಗೆ ಹೋಗ್ತಾ ಇದೆ ಇದು. ಅದನ್ನ ಕಟ್ಟಿ ಏನೋ ರೆಡಿ ಮಾಡೋರೆ. ಈ ತರ ಎಲ್ಲ ಪಬ್ಲಿಕ್ ಪ್ರಾಪರ್ಟಿ ಹಾಳ್ ಮಾಡ್ಬಾರ್ದು. ದೊಡ್ಡ ದೊಡ್ಡವರೆಲ್ಲ ಕುತ್ಕೊಂಡು ನಾನ್ ಆಡ್ಬೇಕಿರೋದು ಈ ತರ ಮಾಡ್ಬಾರ್ದು. ಅಲ್ಲಿ ನೋಡ್ರಿ ನೋಡ್ರಿ. ಮಕ್ಕಳಿಗೆ ಮಾತ್ರ ಜೋಕಾಲಿ ಅಂದ್ರೆ ನೋಡಿ. ಮಕ್ಕಳಿಗೆ ಆಂಟಿ ಆಗೋಡಿ. ಹಾ ಮದ್ವೆ ಆಗಿರೋ ಆಂಟಿ ಇದಿರ್ಬಲ್ಲ. ಇವನ್ ನೋಡ್ರಿ ಅಡಂಬರ್ಸ್ ತರ ಬಂದ ಇವಾಗ ಅಡ್ಮ. ಒಬ್ರಾದ್ಮೇಲೆ ಒಬ್ರು ಕುತ್ಕೋತಾ ಇದೀವಿ. ನೀನ್ ಆಡಂಗಿಲ್ಲ ನಾನ್ ಆಡಂಗಿಲ್ಲ ಅಂತ. ಆಕ್ಚುಲಿ ನಮಗೆ ಗೈಸ್ ಇದ್ ಮಾಡಿರೋದು. ಹೌದು ನಮಗೆ ಗೈಸ್. ಜ್ಯೋತಿಕ ಒಂದು ಕುತ್ಕೊಂಡ್ ಜ್ಯೋತಿಕ್ ಸರಿ ಐತೆ ಅದ್ ಮುರ್ಕೊಂಡ್ ಹೋಗ್ಬಿಟ್ಟೈತೆ. ಇಲ್ಲೆರಡು ಇದನ್ನ ತಗೊಂಡ್ ಮಧ್ಯಕ್ ಹಾಕವ್ರ ಯಾರೋ. ಬ್ಲಾಗರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದಾರೆ. ನಮ್ಮ ಆಂಟಿನೂ ಕುತ್ಕೊಂತ ಹೇಳ್ತಿದಾಳೆ ತನ್ಮಯ. ಅಷ್ಟು ಗಂಧ ಇಟ್ಕೊಂಡ್ವಾ ಅದನ್ನ ಯಾರ ನೋಡ್ಬಿಟ್ಟು ನೀವು ಹೋಗ್ತಾ ಇಟ್ಕೊಳ್ಳೋದಲ್ವೇನಕ್ಕ ಬರ್ತಾ ಇಟ್ಕೋತಿದ್ದೀರಾ ಅಂತಂದ್ರಂತೆ. ಇಲ್ಲ ನೋಡಿ ಟುಮ್ ಯಾರೋ ಏನೋ ನಿನ್ ಹೆಸರು? ನಿನ್ ಹೆಸರು? ಹಾ ಹಾಯ್ ಮಾಡೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ. ಯಾವ್ದು? ಏನ್ ಯೂಟ್ಯೂಬ್ ಚಾನಲ್ ನೇಮ್? ಪವನ್ ರಾಯ್. ಯಾರ್ ಮಾಡೋದು ಯೂಟ್ಯೂಬ್ ಅಲ್ಲಿ? ನೀನಾ? ಎಷ್ಟು ಜನ ಇದ್ದಾರೆ ಫಾಲೋವರ್ಸ್ ಯೂಟ್ಯೂಬ್ ಅಲ್ಲಿ? ನೆನ್ನೆಯಿಂದ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡೋರಂತೆ. ಪೂಜೆ ಮಾಡಿಸ್ಕೊಂಡು ಹೋಗ್ ಬಂದಾರೆ ಯೂಟ್ಯೂಬ್ ಚಾನಲ್. ನಮ್ಗೆ ಕಾಂಪಿಟೇಷನ್ ಯಾರ? ನೋಡಿ 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 ರೋಹಿತನು ಮತ್ತೆ ಇವನ್ ಹೆಸರೇನೋ ಹೇಳಿಲ್ಲ ಮರ್ತೋಗ್ಬಿಟ್ಟೆ. ಪವನ್ ವಿಡಿಯೋ ಬಿಟ್ಟಿದ್ಯಾ? ಏನ್ ವಿಡಿಯೋ ಬಿಟ್ಟಿದ್ಯಾ? ಒಂದ್ ಡ್ರಾಯಿಂಗು ಮತ್ತೆ ಒಂದ್ ಗಣೇಶನ್ ಹಾಕೋನೆ. ಒಂದ್ ಲೈಕ್ ಬಂದಿಲ್ಲ ಏನು? ಹಾ ನೋಡಿ ಅವ್ನ ಆಡಕತ್ತಿದ್ದಾನೆ ರೋಹಿತ. ಬೀಳ್ತಿ ಆಮೇಲೆ ಬಿಡೇ. ಇವಳಂತೂ ನೋಡಿ ಹೆಂಗಾಗ್ತದೆ. ಅಲ್ಲೊಬ್ಬ ಕೂತ ಅಲ್ಲೊಬ್ರು ಅದಾಗಲ್ಲ ಬಾರ ನೀನ್ ಅಲ್ಲಿ ಅಯ್ಯೋ ನೋಡ್ರಿ ಇಲ್ಲಿ ಹೆಂಗ್ ಆಡ್ತಾನೆ ಇವ್ನು. ಇವ್ರೇನು ನಿಂದು ಫೋನ್ ಇತ್ತ ನಿಮ್ಮಲ್ಲಿ? ಅವಂದು ಅವನಿಗೆ ಕೊಡ್ಸಿದಾರಾ? ಅಮ್ಮಂದ್ರಲ್ಲಿ ನೀನು ಯಾರು ಯೂಟ್ಯೂಬ್ ನಾನ್ ಮಾಡಲ್ಲ. ಪೂಜೆ ಮಾಡ್ಸಿರಲ್ಲ? ಅವನೇ ನೋಡ್ಕೊಂಡ್ ಮಾಡ್ತಾನೆ. ಎಷ್ಟನೇ ಕ್ಲಾಸ್ ನೋಡಿ? 6th ಗೆ ಯೂಟ್ಯೂಬ್ ಚಾನಲ್ ತೆಗ್ದಿರೋ ಪ್ರತಿಭೆ ಅವನು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಅಮ್ಮನೇ ಪರ್ಮಿಷನ್ ಕೊಟ್ಟು ನೋಡಿ ಕೊಟ್ಬಿಟ್ರೆ ನೀನ್ ಓದ್ಕೋಬೇಕು. ನಮ್ಮ ಆಂಟಿ ಬೈತಿದಾರೆ ಓದ್ಕೋಬೇಕು ಆತರೆಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ ಕುತ್ಕೋಬಾರ್ದು ಓದೋ ಟೈಮಲ್ಲಿ ಅಂತ. ತನ್ಮಯ ಎಲ್ ಪಟೇಲ್ ಇವನು ಏನೋ ಪಟೇಲ್. ಹಾ ಬರ್ತದೆ. ಇವನ್ ನೋಡಿದ್ಯಾ? ಇವನೇನೋ ಇವ್ರು ನೋಡಿದಾನಂತೆ ಗಾಯ್ಸ್. ಎಲ್ಲಿ? ನೋಡ್ದೆ. ಇನ್ಸ್ಟಾಗ್ರಾಮ್ ಅಲ್ಲ? ಏನ್ ಹೆಸ್ರ ಅಣ್ಣಂದು? ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋನಂತೆ ಗಾಯ್ಸ್. ಮಾಡೇನೆ ನಮ್ಮ ಆಂಟಿ ನೋಡಿ ಗಾಯ್ಸ್ ಕತೆ ಹೇಳ್ತಿದ್ವಿ. ಫಿಲಂ ಮಾಡವನೆ ನೀನ್ ನೋಡಿರೋದು. ಹಬ್ಬ ಹೊಡೋದ. ನನಗೊಂದ್ಸಲಿ ಇಲ್ಲಿ ಇದ್ರಲ್ಲಿ ಕೇಳಿದ್ರು ಯಾವ್ದೋ ಒಂದ್ ಪಾಲ್ಸಿನ ಹರ್ಕೊಂಡ್ ಬರ್ಬೇಕಾರೆ ಸರ್ ನೀವ್ ಯೂಟ್ಯೂಬ್ ಮಾಡ್ತಿರಲ್ಲ ಅಂತ ನಾನು ಹೂ ಅಂತ ಹೇಳಿ ಬಂದಿದ್ದೆ. ನೋಡಿ ಗಾಯ್ಸ್ ಯಾರೋ ಪ್ರತಿಭೆಗಳು ಕೇಳಿದ್ರ ಸಂಜಯ್ ಅದನ್ನ ಅವಾಗ ಯಾಕೆ ಅಂತಂದ್ರೆ ಗುಂಡ ಮಾಡ್ಸಿದ್ದೆ ಹಿಂಗೆ ಯಾಕೆ ಹಿಂದ್ಗಡೆ ಹಾಕಿದ್ ಯಾರು ಅಂತ ಗೊತ್ತಿಲ್ಲ. ಯಾವ್ದೇನು ಹೆಸರು ಕೇಳಿದ್ರು ನನಗೆ. ಸರಿ ಎಲ್ಲಾ ಮಾತಾಡ್ಸಿದ್ವಿ. ಸಬ್ಸ್ಕ್ರೈಬ್ ಮಾಡೋ ಮನೆಗೆ ಹೋಗಿ ಓಕೆನಾ? ಹೆಸ್ರೇನ್ ಹೇಳು? ನಿನ್ನ ಹೆಸ್ರಲ್ಲ ಕಣ. ನಮ್ ಚಾನಲ್ ಹೆಸ್ರೇನ್ ಹೇಳು? ಮರ್ತೋಗ್ಬಿಟ್ರೆ ಏನ್ ಮಾಡೋಣ?
ತನ್ಮಯ್ ಎಲ್ ಪಟೇಲ್. ಹಾ ತನ್ಮಯ ಎಲ್ ಪಟೇಲ್. ಅವ್ರದ್ದು ಬರುತ್ತೆ ಫೋಟೋ ನೋಡು. ಅವ್ರದೇ ಬರುತ್ತೆ ಫೋಟೋ, ನೀಟು ನೋಡ್ಕೊ. ಮಾಡು ಆಯ್ತಾ? ಹೋಗಿ ಬೆಲ್ ಹೊಡ್ದು ಸಬ್ಸ್ಕ್ರೈಬ್ ಮಾಡು. ಬೆಲ್ ಹೊಡಿ ಹೋಗ್ತಿದಂಗೆ. ಎಲ್ಲಾದ್ರಲ್ಲೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹೊಡಿ. ಹಾ ನಿನ್ ಹೆಸರು ನೆನ್ಪಿಟ್ಕೊಂಡಿರ್ತೀವಿ ಆಯ್ತಾ. ಬರುತ್ತೆ ನೋಡು ಬ್ಲಾಗು. ನಿಂದ್ ಬರುತ್, ನೀನ್ ನೋಡ್ಬೇಕು ಅಂದ್ರೆ ನಿಂದ್ ಬರುತ್ ನೋಡು. ಇವತ್ತಿಲ್ಲ ನಾನು ತಪ್ಪಿದ್ರೆ ನಾಳೆ. ನಿನ್ ಬ್ಲಾಗ್ ಬರುತ್ತೆ ನಾಳೆ ನಾಡಿದ್ರಲ್ಲಿ ಹಾಕ್ತಿವಿ. ಓಕೆನಾ? YouTube ಅಲ್ಲಿ. ಬಾಯ್. ಏನಂತ ಇದೆ ನೇಮು? ರೋಹಿತ್. ಅಲ್ಲ ಹೇಳು. ತನ್ಮಯ ಎಲ್ ಪಟೇಲ್. ತನ್ಮಯ ಎಲ್ ಪಟೇಲ್. ಹಾ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್. ಬಯಟ್ ಹೊಡ್ಕ ಜೋಕಾಲಿ ಆಡ್ಬೇಕಾದ್ರಲ್ಲ. ಏನು ಚಾನಲ್? ತನ್ಮಯ ಎಲ್ ಪಟೇಲ್. ಇನ್ನೊಂದ್ಸಲ ಹೇಳು. ತನ್ಮಯ ಎಲ್ ಪಟೇಲ್. ಇನ್ನೊಂದ್ಸಲ ಹೇಳು. ತನ್ಮಯ ಎಲ್ ಪಟೇಲ್. ಹಾ ಜೋಕಾಲಿ ಆಡ್ತಾ ಅದನ್ನೇ ನೆನ್ಪಿಸ್ಕೊಂಡ್ ಆಡ್ತಿರೋ ತನ್ಮಯ ಎಲ್ ಪಟೇಲ್, ತನ್ಮಯ ಎಲ್ ಪಟೇಲ್ ಅಂತ. ಓಕೆನಾ? ನೋಡಿ ಅಲ್ಲಿ ಹೋಗೋನೆ ಕಾರ್ ಓಡಿಸೋಕೆ ಹೋಗೋನೆ. ಅವನಿಗೆ ಕಾರ್ ಓಡ್ಸಕ ಬರುತ್ತಾ? ನೀನೇನ್ ಓಡಿಸ್ತೀಯಾ? ಇವಾಗ ಹೋಗಿ ಸರ್ಚ್ ಮಾಡಿ ಹಿಡ್ಕ ಹೋಗು. ಸರ್ಚ್ ಮಾಡು. ಕೊಟ್ರು ಅವನಿಗೆ ಇಳಿಯಕ್ಕೂ ಆಗ್ತಿಲ್ಲ. ಪೆನ್ನಿನ ಕೈ ಮೇಲೆ ಬರಿಬೋದಿತ್ತು. ಪೆನ್ ಬೇರೆ ಇಲ್ಲ ನಮ್ಮ ಹತ್ರ. ಬೇಡ ಇಳ್ದಿದ್ದೀನಿ. ನೋಡಿ ಅಲ್ಲಿ ನೋಡಿ ಅಲ್ಲಿ ಕಾರ್ ಹತ್ರ ಹೋಗೋನೆ. ಅಲ್ಲಿ ಅಲ್ಲಿ ನೋಡು. ಓಕೆ ನಾವು ಹೋಗ್ತೀವಿ. ಬಾಯ್. ಏನು ಚಾನಲ್ ನೇಮ್ ಏನು ಹೇಳು? ಬಾಯ್ ಎಲ್ಲ ಬಾಯ್ ಫ್ರೆಂಡ್ಸ್ ಅಂತ. ತಡೀರಿ, ಯಾರು ಹೇಳ್ಬೇಡಿ. ಚಾನಲ್ ನೇಮ್ ಏನು? ಅಯ್ಯೋ, ಊಟ ಮಾಡ್ದ? ಅಲ್ಲಿ ಪೆನ್ ತರ ಕೈ ಮೇಲೆ. ನನ್ನ ಮಾಡಿ ತನ್ಮಯ್ ಚೆನ್ಮಯ್ ಎಲ್ಲ ತನ್ಮಯ್. ತನ್ಮಯ್ ಎಲ್ ಪಟೇಲ್. ಕಂಗ್ರಾಚುಲೇಷನ್ ಬ್ರದರ್. ಕರೆಕ್ಟ್, ಹಂಗೆ ಹೋಗ್, ಹಂಗ್ ಅನ್ಕೊಂಡೆ ಹೋಗು. ಅಲ್ಲಿ ಹೋಗಿ ಫೋನ್ ಫಸ್ಟ್ ಸರ್ಚ್ ಮಾಡು. ಅವನಿಗೆ ಕಳ್ಸಿದೀವಿ ಗಾಯ್ಸ್. ಇವಾಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋ ಅಂತ ಚಿಲ್ಟರಿ ಪಿಲ್ಟರಿಸ್ನ ನೋಡಿ. ಓ ಊಟನೇ ಮರ್ತು ಬಿಟ್ಟಿದೀವಿ ಗಾಯ್ಸ್. ಊಟ ಆಯ್ತಾ? ಊಟ ಮಾಡದೆ ಹಂಗೆ ಹೋಗ್ತಿದೀವಿ. ಹಂಗೆ ಇದು ನೋಡಿ ನೆನ್ಪಿಟ್ಕೊಂಡ್ ಹೋಗೋಣ ಅವನ್ನ. ಬನ್ನಿ ಊಟ ಮಾಡ್ಕೊಂಡ್ ಹೋಗೋಣ ಅಂತಿದಾರೆ. ಊಟ ಮಾಡಕ್ ಹೋಗ್ತಿದ್ವಿ. ಇದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಊಟ ಇಲ್ಲೇ ದೇವಸ್ಥಾನದ ಆಪೋಸಿಟ್ ಊಟ. ಅಮ್ಮ ಕಾಲ್ಗೆಲ್ಲ ಚುಚ್ಚುತ್ತಾ ಇದೆ ಈ ಕಲ್ಲು. ಚಿಲ್ ಅಂತ ಚುಚ್ಚುತ್ತಾ ಇದೆ. ಅದು ಈ ಬಿಸ್ತು ಫುಲ್ ಅಂತ ಟ್ಯಾನ್ ಆಗ್ಬಿಟ್ಟಿದೀವಿ ನಾವೆಲ್ರು. ಆಲ್ಮೋಸ್ಟ್ ಕಲರೇ ಚೇಂಜ್ ಆಗ್ಬಿಟ್ಟಿದೀವಿ. ಊಟ ಇದೆಯಾ ಅಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ರು ಹೋಗ್ತಿದೀವಿ ಒಟ್ನಲ್ಲಿ. ಊಟ ಇದೆಯಾ ಏನಿದೆ ನೋಡೋಣ. ಹಾ ಊಟ ಇದೆ ಗೈಸ್, ಊಟ ಇದೆ. ಸ್ಟ್ಯಾಂಡ್ ಇರಲಿಲ್ಲ, ಇವಾಗೆಲ್ಲ ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ಸಂಜೆ ಹತ್ರನೇ ಸ್ವಲ್ಪ ವಾಶ್ ಮಾಡ್ಸೋಣ, ಯಾಕೆಂದ್ರೆ ಫೋನ್ ಬೇರೆ ಇಟ್ಕೊಂಡಿದ್ದೀನಲ್ಲ, ವಾಶ್ ಮಾಡಕ್ ಆಗಲ್ಲ. ಇವರೆಲ್ಲ 2 in 1 ಊಟ ಮಾಡೋದು. ಪಾಯಸ ಊಟ ಮಾಡ್ತಾ ಇದ್ದಾಳೆ ಇವಾಗ. ಸಕ್ಕತ್ತಾಗಿತ್ತು ಪಾಯಸ. ಅಂಡ್ ಇವನ್ ರೈಸ್ ಸಾಂಬಾರ್ ಹಾಕ್ಸ್ಕೊಂಬಂದ ಇವಾಗ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಸೊ ಗೈಸ್ ಫೈನಲಿ ಊಟ ಎಲ್ಲ ಮುಗೀತು. ದೇವಸ್ಥಾನದಲ್ಲಿ ಪೂಜೆನೂ ಆಯ್ತು, ಊಟ ಕೂಡ ಮುಗೀತು. ನೆಕ್ಸ್ಟ್ ಇವಾಗ ಮನೆಗೆ ಹೋಗೋದೆ ಅಷ್ಟೇ ಗೈಸ್. ಬರ್ತಾವ್ರ ನೋಡಿ ಎಲ್ರುನುವೆ ಊಟ ಮುಗಿಸ್ಕೊಂಡು. ನೆಕ್ಸ್ಟ್ ಇವಾಗ ವ್ಲಾಗ್ನ ನಮ್ಮ ಅಕ್ಕ ಕಂಟಿನ್ಯೂ ಮಾಡ್ತಾಳೆ. ಸಂದೀಪ್ ಹೊಟ್ಟೆ ತುಂಬಿದೆ. ನಾನೇನು ಕಂಟಿನ್ಯೂ ಮಾಡಲ್ಲ. ಈ ತರ ಕೆಪ್ರ ತರ ಆಡ್ತಾರೆ ಗೈಸ್. ನಾನಲ್ಲ ಗೈಸ್, ಕಾರ್ತಿ ಹಿಡ್ಸಿದ ತರ. ಗೈಸ್ ಅಂತ ದೈವಸ್ಥರು ಹೇಳ್ತಾರೆ. ಕಾರ್ತಿಕ್ ಕೊಡ್ತೀನಿ. ಕಾರ್ತಿಕ್ ಹೆಂಗ್ ಮಾಡ್ತಾನೆ ನೋಡೋಣ. ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ವ್ಲಾಗ್ನ ನಾನು ಆಡ್ಕೊಳ್ಳೋದ್ ಬಿಡಲ್ಲ. ಇವಾಗ ಕಾರ್ ನೆರಳಿಗೆ ಹಾಕಿದಾರ ನಮ್ ಜೀಜು. ಇವಾಗ ತಗೊಂಬರಕ್ ಹೋಗ್ತಾವ್ರೆ. ಹುಡ್ಗನಂತೂ ಬಿಡ್ತಿಲ್ಲ. ಚಾನಲ್ ನೇಮ್ ಏನು? ಅಯ್ಯೋ ಹೇಳ್ತಾ ಇದ್ದೆ ಗೈಸ್, ಹುಡ್ಗ ತನ್ಮಯ ಎಲ್ ಪಟೇಲ್ ಅಂತ ಬಿಡ್ತಾ ಇಲ್ಲ ಇವ್ರು. ಫುಲ್ ಬಯಟ್ ಎಲ್ಲಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡತಕ್ಕ ಬಿಡಲ್ಲ ಅವ್ನು. ಇವತ್ತು ನಾವು ಮರ್ತಿಲ್ಲ ಗೈಸ್ ಹುಡ್ಗ, ಪಾಪ ಮರ್ತಿಲ್ಲ ಹುಡ್ಗ, ನೆನ್ಪಿಡ್ಕೊಂಡವನೆ. ಮಚ್ ಲವ್. ಹೌದು. ಅಯ್ಯೋ ಹೇಳ್ತೈತೆ. ಹಾಯ್ ಅಲ್ಲಿಂದಾನೆ ಕೂಗ್ತವನ್ ಗೈಸ್, ತನ್ಮಯ ಎಲ್ ಪಟೇಲ್ ಅಂತ. ಪಾಪ ಎಷ್ಟು ಸಬ್ಸ್ಕ್ರೈಬರ್ ನೋಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ತಾನೆ ಅನ್ಸುತ್ತೆ. ನೋಡೋಣ, ಮೇ ಬಿ ಅವ್ನು ಬರ್ತೀನಿ ಅನ್ನೋ ಖುಷಿಗಾದ್ರೂ ಮಾಡ್ತಾನೆ ಅನ್ಸುತ್ತೆ ಅವ್ನು. ನೋಡೋಣ. ಅಲ್ಲೇ ಕೂಗಾಡ್ತವ್ರೆ ಗೈಸ್, ತನ್ಮಯ ಎಲ್ ಪಟೇಲ್ ಅಂತ. ಅಯ್ಯೋ ದೇವ್ರೆ.
ಬಿಡ್ತಾನೆ ಇಲ್ಲ, ಕೂಗಾಡ್ತಾನೆ ಇದ್ದಾನ ಅವಾಗಿಂದ. ಓಕೆ ಗೈಸ್, ಎಲ್ರು ಹೊರಟು ಕೂತಿದೀವಿ. ಇವಳು ಸನ್ರೂಫ್ ಅಲ್ಲಿ ನಿಂತ್ಕೊಳಕ್ ಹೋಗ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ಹುಡುಗನ್ ವಿಡಿಯೋ ಮಾಡೋದಿಕ್ಕೆ. ಇವಾಗ ಅವನು ಹೆಂಗ್ ಕೂಗ್ತಾನೆ ರೀ, ನಿಮ್ಗೂ ಕೂಡ ತೋರಿಸ್ತಾನೆ. ಅವನ್ ಆಕ್ಚುಲಿ ಅವಾಗಿಂದ ಕೂಗಾಡ್ತಾನೆ ಇದ್ದಾನೆ, ಇವಾಗ ಕೂಗ್ತಾನೆ ನೋಡಿ. ನೋಡಿ ಇವಾಗ ಸೈಲೆಂಟ್ ಆಗ್ಬಿಟ್ಟ. ಬಾಯ್. ಆಕ್ಚುಲಿ ಇವತ್ತು ನಮ್ಮ ಅಕ್ಕನ್ಗೆ ಮಂಗಳಸೂತ್ರ ತಗೊಳಕ್ಕೆ ಅಂತ ಬಂದಿದ್ವಿ. ಆಕ್ಚುಲಿ ಹಾಕೊಂಡವಳೆ, ಇದನ್ನೆಲ್ಲ ಹಾಕೊಂಡು ಯಾರಾದ್ರೂ ಎಸ್ಕೇಪ್ ಮಾಡ್ಬಿಟ್ರೆ ಅಂತ ಇವತ್ತು ಮಂಗಳಸೂತ್ರ ತಗೊಳಕ್ಕೆ ಅಂತ ಬಂದಿದ್ದೀವಿ HVSಗೆ. ಯಾರೋ ನಮ್ಮ ಅಮ್ಮನ ಫ್ರೆಂಡೇ ಸಿಕ್ಕಿದ್ದಾರೆ. ನಮ್ಮ ಮನೆ ಹತ್ರನೇ ಅಂತ ಗೈಸಿರೋದು, ನನಗೆ ಗೊತ್ತೇ ಇಲ್ಲ ಆಂಟಿ. ಆ್ಯಂಡ್ ನಂಬರ್ ಎಲ್ಲ ಇಸ್ಕೊತಾ ಇದ್ದಾರೆ ಆರ್ಡರ್ ತಗೊಳ್ಳೋದಕ್ಕೆ. ಇವಾಗ ಒಂದು ಸೆಲೆಕ್ಟ್ ಮಾಡಿದ್ದಾಳೆ, ಬಟ್ ಬೇರೆ ಪ್ಯಾಟರ್ನ್ ಹೇಳಿದ್ದಾರೆ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಮತ್ತೆ ಏನೋ ಕೇಳ್ತಾ ಇದ್ದಾಳೆ, ಕಾಲುಂಗ್ರ ಬೇಕಂತ ಇಲ್ಲ. ಬಟ್ ಇದೆಲ್ಲ ಲಾಸ್ಟ್ ಇಯರ್ ಬಂದಾಗೂ ಇತ್ತು, ಇವಾಗಲೂ ಇದೆ. ಲಾಸ್ಟ್ ಟೈಮ್ ನಮ್ಮ ಆಂಟಿ ಜೊತೆ ಬಂದಾಗ ನೋಡಿದ್ದೆ, ಇದೆಲ್ಲ ಸೇಮ್ ಡಿಸೈನ್ಸ್ ಇವಾಗೂ ಇದೆ. ಅಂದರೆ ನಮ್ಮ ಆಂಟಿ ಯಾವ್ದು ತಗೊಂಡಿದ್ರು ಅಂದರೆ ಇದನ್ನು ತಗೊಂಡಿದ್ರು. ನಮ್ಮ ಮನೇಲೂ ಇದೇ ಇರೋದು, ಇದೆ ಚಿಕ್ಕದು. ಆ್ಯಂಡ್ ಇದು ಇದೆ ನಮ್ಮ ಮನೇಲಿ. ಗೈಸ್ ಹಂಗೆ ಆಚೆ ಬಂದ ತಕ್ಷಣ ಶಾಯದಣ್ಣ ಮತ್ತು ಅವ್ರ ಮಮ್ಮಿ ಕೂಡ ಸಿಕ್ಕಿದ್ರು ನಮಗೆ. ನಮ್ಮ ಅಕ್ಕ ನನಗೆ ನನ್ನ ತಮ್ಮನಿಗೆ ಪಿಜ್ಜಾ ತಗೊಂಬನ್ನಿ ಅಂತ ಕಳಿಸಿದ್ದಾಳೆ. ಪಿಜ್ಜಾ ತಗೊಂಡೋಗ್ಬೇಕು ಗೈಸ್ ಮನೆಗೆ, ಯಾಕಂದರೆ ಅವ್ರು ಆಚೆ ಬರೋಂಗಿಲ್ಲ ಅಂತ ಒಂದು ತಿಂಗಳು ಸಂಜೆ ಬೆಳಗ್ಗೆ ಎಲ್ಲ. ಸೊ ದಟ್ಸ್ ವೈ ನನ್ನ ತಮ್ಮನ ಕಳಿಸಿದ. ಆ್ಯಂಡ್ ವಿ ಆರ್ ಗೋಯಿಂಗ್ ಆ್ಯಂಡ್ ದಿಸ್ ಟ್ರಾಫಿಕ್. ರಾತ್ರಿ ಎಲ್ಲ ಮುಗ್ದೋಯ್ತು. ನಮ್ಮ ಅಕ್ಕನ ಮದುವೆ ದಿನ ಸ್ಟಾರ್ಟ್ ಆಗಿತ್ತು, ಇವತ್ತೆಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಎಲ್ಲ ತೆಗಿತಾ ಇದ್ದಾರೆ ಇವಾಗ. ಇದೆಲ್ಲ ಮುಡಿಗಳು ಹಾಕಿದ್ರು ಗೈಸ್ ಜೋರಾಗಿ. ಇವಾಗ ಎಲ್ಲ ತೆಗಿತಾ ಇದ್ದಾರೆ, ಜಾತ್ರೆ ಬೇರೆ ಮುಗ್ದೋಯ್ತಲ್ಲ. ಸೊ ದಟ್ಸ್ ವೈ ತೇರ್ ನೋಡಿ. ಆ್ಯಂಡ್ ಇದು ಹೊಸ ಫೌಂಟೇನ್ ಮಾಡಿದ್ದಾರೆ ಗೈಸ್ ತಿಪ್ಟೂರಲ್ಲಿ. ಐ ಲವ್ ತಿಪ್ಟೂರು ಅಂತ. ನಮ್ಮ ತಿಪ್ಟೂರು ಕೆರೆ ರಿನೋವೇಟ್ ಮಾಡ್ತಿದ್ದಾರೆ. ಯಾವ್ಯಾವ ಕಡೆ ಏನೇನೋ ರಿನೋವೇಟ್ ಮಾಡ್ತಾ ಇದ್ದಾರೆ, ನಮ್ಮ ತಿಪ್ಟೂರಲ್ಲಿ ಕೆರೆನೇ ರಿನೋವೇಟ್ ಮಾಡ್ತಾ ಇದ್ದಾರೆ ಗೈಸ್. ಆ್ಯಂಡ್ ಫೈನಲಿ ಕೌಸ್ತುಭಕ್ಕೆ ಬಂದಿದ್ದೀವಿ. ಪಿಜ್ಜಾ ತಗೊಂಡು ಮನೆಗೆ ಹೋಗ್ಬೇಕು ಅಷ್ಟೇ. ಸೊ ಗೈಸ್ ನಮ್ಮ ಮದುವೆದು ಫೈನಲ್ ರಿಚುವಲ್ ಚಪ್ರ ತೆಗಿಯೋ ಶಾಸ್ತ್ರ. ಆ್ಯಕ್ಚುಲಿ ಮಾರ್ನಿಂಗ್ ನಮ್ಮ ಎದ್ಬಿಟ್ಟು ಪೂಜೆ ಮಾಡೋಳೆ ಚಪ್ರದೆಲ್ಲ. ಇವಾಗ ನಮ್ಮಪ್ಪ ಎಲ್ಲ ಬ್ಯಾಂಗ್ಳೂರ್ಗೆ ಹೋಗಿದ್ರು, ಸೊ ಅದಕ್ಕೆ ಇವಾಗ ಬಂದು ತೆಗಿತಾ ಇದ್ದಾರೆ ಇಬ್ರು. ಇವನ್ ನೋಡ್ರಿ ಹೆಲ್ಪ್ ಮಾಡೋ ಅಂತ ಅಂದ್ರೆ ಹೋಗಿ ನಿಂತ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ದಾನೆ. ಇವನ್ ಹೆಲ್ಪೇ ಮಾಡ್ತಾ ಇಲ್ಲ ಪಾಪ ನಮ್ಮಪ್ಪ ಅವ್ರಿಗೆ. ಓ ದಬ್ಬ ದಬ್ಬ ಅಂತ ಬಿದ್ದು ಹೋಗ್ತಿದ್ದಾವೆ. ನನ್ಗೆ ಏನೋ ಹೇಳ್ತಾನೆ. and it's a final it's a final ritual guys, it's a final ritual of our marriage. See beautiful girl bangles, rings, kalumbra, chains. Oh earring change ಮಾಡ್ಬಿಟ್ಟವಳೆ. and ಅಷ್ಟೇ ಗೈಸ್ ಕ್ಲೀನ್ ಮಾಡ್ತಾವನೆ ಇವಾಗ. and ನಮ್ಮ ಅಪ್ಪವರೆಲ್ಲ ತೆಗಿತಾ ಇದ್ದಾರೆ ಅಷ್ಟೇ. done and dusted with our marriage and our marriage rituals guys.